ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಬೀರಿ ಬಳಿ ಒಂದು ಘಟನೆ ನಡೀತಾ ಇದೆ. ಏನದು? ಮಂಗಳೂರು ಮೂಲದ ಯುವತಿಯ ಜೊತೆಗೆ ಕೇರಳ ಮೂಲದ ಅಕ್ಷಯನ ಮದುವೆ ಆಗ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಪೊಲೀಸರ ಜೊತೆಗಿನ ಕಲ್ಯಾಣ ಮಂಟಪಕ್ಕೆ ಬರ್ತಾಳೆ ಮಾಜಿ ಪ್ರೇಯಸಿ. ಬಂದು ಹೈಡ್ರಾಮಾ ಮಾಡ್ತಾರೆ. ಅಲ್ಲಿ ಹೈಡ್ರಾಮಾ ಅನ್ನೋದಕ್ಕಿಂತಲೂ ಕೂಡ ಅವಳು ನ್ಯಾಯ ಕೇಳ್ತಾ ಇದ್ದಾಳೆ ಅಂತ ಹೇಳ್ಬೋದು. ಹೈಡ್ರಾಮಾ ಹೆಂಗಾಗತ್ತೆ? ಅವನವ್ರಿಗೆ ಮೋಸ ಮಾಡಿಬಿಟ್ಟು ಇನ್ನೊಂದು ಮದುವೆ ಆಗ್ತಾ ಇದ್ದಾನೆ ಅಂತಂದಾಗ ಅವಳು ಬಂದು ಅಲ್ಲಿ ನ್ಯಾಯ ಕೇಳ್ತಾ ಇದ್ದಾಳೆ. ನ್ಯಾಯಕ್ಕೋಸ್ಕರ ಪೊಲೀಸರನ್ನು ಕರ್ಕೊಂಡು ಬಂದು ಕೇಳ್ತಾ ಇದ್ದಾಳೆ. ತಪ್ಪೇನಿದೆ ಅದರಲ್ಲಿ? ಅವನು ಮೋಸ ಮಾಡಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಬೀರಿ ಬಳಿ ಆಗಿರೋದಿದು. ಮದುವೆ ಆಗುವಂಥ ಸಂದರ್ಭದಲ್ಲೇ ಕಲ್ಯಾಣ ಮಂಟಪಕ್ಕೆ ಹೋಗಿ ಪೊಲೀಸರನ್ನ ಕರ್ಕೊಂಡು ಹೋಗಿ ನೀನು ಹೀಗೆ ಮಾಡಿದೀಯಾ ಅಂತ ಕೇಳಿದ್ದಾರೆ. ಅಲ್ಲೊಂದಿಷ್ಟು ಗಲಾಟೆ ನಡೆದಿದೆ. ನನ್ನ ಸಹೋದ್ಯೋಗಿ ಸುಖಪಾಲ್ ಪೊಳಲಿ ನನ್ನೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸುಖಪಾಲ್, ಏನಾಯ್ತು ಈ ಘಟನೆ? ಅರುಣು, ಈ ಯುವತಿ ಮತ್ತೆ ಅಕ್ಷಯ್ ಅನ್ನುವಂತ ಯುವಕ ಈ ಹಿಂದೆ shaadi.com ನಲ್ಲಿ ಪರಿಚಯ ಆಗಿತ್ತು. ಆ ಬಳಿಕ ಕೆಲವು ಸಮಯಗಳ ಕಾಲ ಜೊತೆಗೆ ವಿವಾಹ ಆಗ್ತೇನೆ ಅಂತ ಹೇಳಿ ಆತ ದೈಹಿಕ ಸಂಪರ್ಕವನ್ನ ಮಾಡಿದ್ದಾನೆ ಅನ್ನುವಂತ ಆರೋಪವನ್ನ ಈಗ ಯುವತಿ ಮಾಡ್ತಾ ಇದ್ದಾಳೆ. ಈ ಹಿನ್ನೆಲೆಯಲ್ಲಿ ಯುವತಿ ಡಿಸೆಂಬರ್ 26ಕ್ಕೆ ಆರೋಪಿಯ ವಿರುದ್ಧ ಒಂದು ಪ್ರಕರಣವನ್ನು ದಾಖಲಿಸಿದ್ಲು ಕೇರಳ ಪೊಲೀಸ್ ಠಾಣೆಯಲ್ಲಿ. ಆದ್ರೆ ಯಾವುದೇ ಕ್ರಮ ಆಗದೆ ಅಂತ ಇರುವಂತ ಹಿನ್ನೆಲೆಯಲ್ಲಿ ಇವತ್ತು ಈ ಅಕ್ಷಯ್ ಅನ್ನುವಂತ ಯುವಕ ಕರ್ನಾಟಕ ಮತ್ತು ಕೇರಳದ ಗಡಿ ಭಾಗ ಬೀರಿಯ ಖಾಸಗಿ ಹಾಲ್ ಅಲ್ಲಿ ಮದುವೆಯನ್ನ ನಿಶ್ಚಯ ಮಾಡಿದ್ದ. ಇದರ ಬಗ್ಗೆ ಮಾಹಿತಿ ಪಡೆದಿರುವಂತ ಇವತ್ತು ನ್ಯಾಯ ಕೇಳಲಿಕ್ಕಾಗಿ ಈ ಒಂದು ಹಾಲ್ ನ ಮುಂಭಾಗದಲ್ಲಿ ಬಂದಿದ್ದಾಳೆ. ಉಳ್ಳಾಲ ಪೊಲೀಸರ ಜೊತೆ ಬಂದು ಕಲ್ಯಾಣ ಮಂಟಪದ ಬಳಿ ಹೈಡ್ರಾಮಾವನ್ನು ನಡೆಸಿರುವಂತದ್ದು, ಗಲಾಟೆ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಆಮೇಲೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಹಾಗಾಗಿ ಯಾವುದೇ ರೀತಿಯಾದಂತ ಮದುವೆಯನ್ನ ನಿಲ್ಲಿಸುವಂತ ಕೆಲಸ ಆಗಿಲ್ಲ. ಕಾನೂನು ರೀತಿಯಲ್ಲಿ ಆತ ಮದುವೆ ಆಗ್ತಾ ಇದ್ದಾನೆ ಅನ್ನುವಂತ ಹಿನ್ನೆಲೆಯಲ್ಲಿ ಪೊಲೀಸರು ಈಕೆಯ ಪ್ರಕರಣವನ್ನ ದಾಖಲಿಸಿಕೊಂಡು ಬಿಟ್ಟು ಕಳಿಸಿರುವಂತದ್ದು. ಅರುಣ್. ಓಕೆ ಸುಖಪಾಲ್, ಹಾಗೆ ಸಂಪರ್ಕದಲ್ಲಿರಿ. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಬೀರಿ ಬಳಿ ಆಗಿರುವಂತಹ ಘಟನೆ ಇದು. ಸೊ ಮೈಸೂರಿನ ಯುವತಿಗೆ shaadi.com ಮೂಲಕ ಈ ಅಕ್ಷಯ್ ಪರಿಚಯವಾಗಿರ್ತಾನೆ. ವಿವಾಹವಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕವನ್ನ ಕೂಡ ಬೆಳೆಸಿರುವಂತಹ ಆರೋಪನ ಯುವತಿ ಮಾಡ್ತಾ ಇದ್ದಾಳೆ. ಕೇರಳ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ದೂರನ್ನ ಯುವತಿ ದಾಖಲಿಸಿರ್ತಾಳೆ. ಡಿಸೆಂಬರ್ 26ಕ್ಕೆ ದೂರನ್ನ ಯುವತಿ ದಾಖಲಿಸಿರ್ತಾಳೆ. ಆರೋಪಿ ಅಕ್ಷಯ್ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಈ ನಡುವೆ ಮಂಗಳೂರಿನ ಯುವತಿಯ ಜೊತೆಗೆ ಅಕ್ಷಯ್ಗೆ ವಿವಾಹ ನಿಶ್ಚಯವಾಗುತ್ತೆ. ವಿಷಯ ತಿಳಿದು ಆಗಮಿಸಿ ಕಲ್ಯಾಣ ಮಂಟಪಕ್ಕೆ ಬಂದು ನ್ಯಾಯವನ್ನ ಕೇಳ್ತಾಳೆ. ಹೇಗೆ ಅವಕಾಶ ಮಾಡಿಕೊಟ್ರು ಪೊಲೀಸರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಕ್ಷಯ್ ಅಂತ ಹುಡುಗನ ಲಾಸ್ಟ್ ಇಯರ್ ಇನ್ ದಿಸ್ ಇಸ್ 2022 ಅಲ್ಲಿ shaadi.com ಅಲ್ಲಿ ಮೀಟ್ ಮಾಡಿದೆ. ಅವನು ನನಗೆ ಕ್ಯಾಲ್ಗರಿಗೆ ಕರ್ಕೊಂಡು ಹೋಗಿ ಮದುವೆ ಆಗೋಣ ಅಂತ ಜೊತೆಲಿ ಕರ್ಕೊಂಡು ಹೋಗಿ ನನಗೆ ರೇಪ್ ಅಟೆಂಪ್ಟ್ ಮಾಡಿ ಆ್ಯಂಡ್ ಜೊತೆಲಿ ಚೆನ್ನಾಗಿರೋಣ ಅಂತೆಲ್ಲ ಒಪ್ಪಿಸಿ ಮದುವೆ ಆಗೋಣ ಅಂತ ಕನ್ವಿನ್ಸ್ ಮಾಡಿ ಸಹ ನನಗೆ ಇವಾಗ ಬೇರೆ ಹುಡುಗಿಗೆ ಮದುವೆ ಆಗಿದ್ದಾನೆ. ಆ್ಯಂಡ್ ಅವನು ನನಗೆ ಅಬೋರ್ಷನ್ ಮಾಡಿಸಿದ್ದಾನೆ. ಆ್ಯಂಡ್ ಅವನೊಬ್ಬ ಡ್ರಗ್ ಅಡಿಕ್ಟ್. ನನಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾನೆ. 8 days ತನಕ ನನಗೆ ಲಾಕ್ ಮಾಡಿ ನನ್ನ ಹತ್ರ ಒಂದು ಮೋರ್ ದ್ಯಾನ್ 33 lakh ತನಕ ಅಮೌಂಟ್ ತೊಗೊಂಡಿದ್ದಾನೆ. ಸೊ ನನ್ನ ಹತ್ರ ಒಂದು 19.98 lakh ತನಕ ಲೆಕ್ಕ ಇದೆ. ಆ್ಯಂಡ್ 117 grams ತನಕ ಚಿನ್ನ ತೊಗೊಂಡಿದ್ದಾನೆ. ಆ್ಯಂಡ್ ಅವನು ನನಗೆ ತುಂಬ ಫಿಸಿಕಲಿ ಮೆಂಟಲಿ ಎಲ್ಲ ಥರ ಅಬ್ಯೂಸ್ ಮಾಡಿದ್ದಾನೆ. ನನ್ನ ಹತ್ರ ಎಲ್ಲ ಪ್ರೂಫ್ಸ್ ಆ್ಯಂಡ್ ರೆಕಾರ್ಡ್ಸ್ ಇದೆ. ಆ್ಯಂಡ್ ನಾನು ಇದು ಹುಡುಗಿ ಮನೆಗೆ ಹೇಳಬೇಕು ಅಂತ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅವರು ನಾನು ಹೇಳಿದ್ನ ಕೇಳೋಕ್ಕೆ ರೆಡಿ ಇಲ್ಲ. ಆ್ಯಂಡ್ ಹೀ ಇಸ್ ಅ ಫ್ರಾಡ್. ಅವ್ನು ತುಂಬ ಜನ ಹುಡುಗಿ ಜೊತೆ ಈ ಥರ ಆಟ ಆಡಿದ್ದಾನೆ. ಹೌದು. ಆ್ಯಂಡ್ ನಾನು ಏನು ಕೇಳ್ಕೊತೀನಿ ಅಂದರೆ ಕರ್ನಾಟಕ ಜನತೆಗೆ, ನನ್ನ ಸಹೋದ್ಯೋಗಿ ಸುಖಪಾಲ್ ಇದ್ದಾರೆ. ಸುಖಪಾಲ್, ಈ ವಿಚಾರದಲ್ಲಿ ಪೊಲೀಸರು ಹೇಗೆ ಮದುವೆ ಮಾಡಕ್ಕೆ ಅವಕಾಶವನ್ನ ಮಾಡಿಕೊಟ್ರು ಅಂತ? ಒಂದು ಯುವತಿ ಅನ್ಯಾಯವಾಗಿದೆ ಅಂತೇಳಿ ಮದುವೆ ಸಂದರ್ಭದಲ್ಲೇ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಮದುವೆ ಪಾಡಿಗೆ ಅದನ್ನ ಬಿಟ್ಟು ಇವ್ರನ್ನ ಈಗ ಯುವತಿಗೆ ಅನ್ಯಾಯ ಆದಂಗೆ ಆಗಿಲ್ವಾ? ಖಂಡಿತ ಯುವತಿ ಈ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾಳೆ. ಪೊಲೀಸರು ನೀವು ದೂರನ್ನ ದಾಖಲಿಸಿ ಆಮೇಲೆ ನಾವು ಏನು ಮದುವೆ ಇದೆ ಅಲ್ಲಿಗೆ ಭೇಟಿ ಕೊಡ್ತೇವೆ ಅನ್ನೋದು. ಆ ಸಂದರ್ಭದಲ್ಲಿ ಪೊಲೀಸರ ಜೊತೆನೆ ಆಕೆ ಭೇಟಿ ಕೊಟ್ಟಿದ್ದಾಳೆ. ಆದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ. ಮದುವೆಯ ಕಾರ್ಯಕ್ರಮಗಳೇನಿತ್ತು ಅದು ಆ ಖಾಸಗಿ ಹಾಲ್ ಅಲ್ಲಿ ಮೊದಲೇ ನಿಗದಿಯಾಗಿತ್ತು. ಎಲ್ಲವೂ ಮದುವೆ ನಿಗದಿ ಆಗಿರುವ ರೀತಿಯಲ್ಲಿ ನಡೆದೋಗಿದೆ. ಯುವತಿ ನ್ಯಾಯ ಕೇಳಲಿಕ್ಕೆ ಹೋಗಿರುವಂತದ್ದು ಯಾವುದೇ ಪ್ರಯೋಜನ ಆಗಿಲ್ಲ. ಈ ಹಿಂದೆನೂ ಕೇರಳ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧ ಪ್ರಕರಣವನ್ನ ಮಂಜೇಶ್ವರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದಾರೆ. ಆದ್ರೆ ಅಲ್ಲೂ ಕೋರ್ಟ್ ಈತನಿಗೆ ನಿರೀಕ್ಷಣಾ ಜಾಮೀನನ್ನು ಕೊಟ್ಟಿಲ್ಲ. ಈತ ಪ್ರಯತ್ನ ಪಟ್ಟಿದ್ದಾನೆ, ಆದ್ರೆ ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ಆತ ಇಲ್ಲಿ ಬಂದು ಮದುವೆ ಆಗಿರುವಂತದ್ದು. ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.